ಎಲ್ಲ ಬ್ಯುಸಿ ಅವರೇ. ನಾನೇ ಒಂಥರ ಬಿಟ್ಟಿ ಬಿದ್ದಿದ್ದೀನಿ ಅನ್ನಿಸ್ತೈತೆ. ನೋಡಿ ಗೈಸ್, ಎಷ್ಟು ಕೆಲಸ ಇದೆ ನನಗೆ ಮಾಡಿ. ಪೀಸ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್ ಗೈಸ್, ದಟ್ಸ್ ಇಟ್. ಇದ್ರೆ ನೆಮ್ಮದಿಯಾಗಿರ್ಬೇಕು ಗುರು. ಮನಿ ಕ್ಯಾನ್ ಸಾಲ್ವ್ ಹೆಲ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಗೈಸ್. ದುಡ್ಡು ಎಷ್ಟಿರತ್ತೆ ಅಷ್ಟು ಪ್ರಾಬ್ಲಮ್ಗಳು ಬೇಗ ಸಾಲ್ವ್ ಆಗ್ತವೆ. ತುಂಬ ಥಿಂಕ್ ಮಾಡೋದು, ಯೋಚನೆ ಮಾಡೋದಿರಲ್ಲ ಅಷ್ಟೇ. ನಾನು ನಾಳೆ ಕಾನ್ವಕೇಶನ್ ಮಾಡಿ ಅಂದರೆ ಮಾಡಿಬಿಡ್ತಾರಾ? ಮಾಡಲ್ಲ, ರೈಟ್? ಅದರಿಂದ ನಾವು ಯಾಕೆ ಗುರು ತಲೆ ಕೆಡಿಸ್ಕೋಬೇಕು? ಅವರು ಮಾಡ್ತೀವಿ ಅಂತ ಹೋಗ್ಬಿಟ್ಟು ಅವನಜ್ಜಿ ಡಿಗ್ರಿ ಕೊಡ್ತಾರೆ, ಒಂದೆರಡು ಫೋಟೋ ತಗೊಬಿಟ್ಟು ವ್ಲಾಗ್ ಮಾಡ್ಕೊಬಿಟ್ಟು ಬರಬೇಕು ಅಷ್ಟೇ. ಈಗ ಇಂಜಿನಿಯರಿಂಗಲ್ಲಿ ಯಾಕೆ ಸ್ವಲ್ಪ ಮೆಸ್ ಆಗಿದೆ, ಅದು 6 months ಪ್ಯೂರ್ ಡೆಡಿಕೇಶನ್ ಕೊಟ್ಟರೆ ಎಲ್ಲ ಕರೆಕ್ಟು ಆಗತ್ತೆ. ಹಂಗೆ ಇಷ್ಟು ಕೆಲಸ ಇದೆ ಗಾಯ್ಸ್, ಮಾಡಬೇಕು ಗಾಯ್ಸ್. ಕಾಲೇಜಲ್ಲಿ ಆನಂದ್ ವೈದ್ಯ ಸಿಕ್ಕಿದ. ಇನ್ನೇನೋ ಗೊತ್ತಿಲ್ಲ ಗುರು, ನಾನು ಆ ಕಾಲೇಜ್ನ ಬಿಟ್ಟಿರ್ತಿಲ್ವೋ, ಕಾಲೇಜ್ ನನ್ ಬಿಟ್ಟಿರ್ತಿಲ್ವೋ ಗೊತ್ತಿಲ್ಲ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತೇನಿಲ್ಲ, ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮಾರ್ಕ್ಸ್ ಕಾರ್ಡ್ ಇಸ್ಕೋಬೇಕಿತ್ತು, ಪ್ಲಸ್ ಒಂದು ಸ್ಕಾಲರ್ಶಿಪ್ಪಿನ ಸಹ ಅಪ್ಲೈ ಮಾಡೋದಿತ್ತು. ನೋಡೋಣ, ಅದು ಇವತ್ತೆಲ್ಲ ಆಗತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. 8th SEM ಮಾರ್ಕ್ಸ್ ಕಾರ್ಡ್ ಬಂದಿದೆ, ಅದೊಂದು ಇಸ್ಕೊಂಡ್ರೆ ಅವರು ಪ್ರಾಸೆಸ್ ಈಸಿ ಆಗುತ್ತೆ ಅಂತ. ಇಲ್ಲ ಅಂದರೆ ಮತ್ತೆ ಅಲ್ಲೋಗಿ ಸೈನ್ ಹಾಕಿಸ್ಕೊಂಡು ಮತ್ತೆ ಏನೇನೋ ಮಾಡಬೇಕಿತ್ತು. ಇವಾಗ 8th SEM ಮಾರ್ಕ್ಸ್ ಕಾರ್ಡ್ ಬಂದಿರೋದ್ರಿಂದ ಅದನ್ನೊಂದು ಇಸ್ಕೊಂಡ್ರೆ ಬೇಗ ಒಳ್ಳೇದಾಗುತ್ತೆ. ಸದ್ಯ ಗುರು, ನಾನು ಶುಕ್ರವಾರ ಹೋಗಿಲ್ಲದೆ ಇರೋದು ಒಳ್ಳೇದೇ ಆಯಿತು. ಏನಕ್ಕೆ ಅಂತ ಹಂಗೆ ಮಾತಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ. ಆಮೇಲೆ ಮೋಟೋ ವ್ಲಾಗ್ ಹಾಕೊಂಡು ಸಿಗ್ತೀನಿ ಗೈಸ್. ಗೈಸ್, ಯಪ್ಪ ಬನ್ನಿ ಗೈಸ್, ಒಳ್ಳೆನ ನೋಡಬೇಕು ಗುರು. ಮಾರ್ಕ್ಸ್ ಕಾರ್ಡ್ ಒಂದು ಇಸ್ಕೋಬೇಕು. ಏನೇನು ಅದಕ್ಕೆ NDC ನೋ ಡ್ಯೂ ಸರ್ಟಿಫಿಕೇಟ್ ಅದನ್ನೇ ಎತ್ಕೊಂಡಿದ್ದೀನಿ. NOC ಅಂತಲೂ ಕರೀತಾರೆ ಗುರು ಅದನ್ನ, ಬಟ್ ಅದು NDC ನೋ ಡ್ಯೂ ಸರ್ಟಿಫಿಕೇಟ್ ಅದನ್ನು ಸಹ ತೊಗೊಂಡಿದ್ದೀನಿ. ಯಪ್ಪ, ಇನ್ನೆಲ್ಲ ಕೆಲಸನೂ ಆಗಿದೆ. ಈಗ ನೆಮ್ಮದಿಯ ಕಾಲೇಜ್ಗಳಿಗೆ ಹೋಗಿ ಈಸ್ಕೊಂಡು ಬರಬೇಕು. ಗಾಡಿ ಗುರು 25,259 ಕಿಲೋಮೀಟ್ರ್ ಓಡಿರೋದು, ಸಾಕಲ್ಲ ಗೈಸ್? ಯಪ್ಪ, ನೆಮ್ಮದಿಯಾಗಿ ಹೋಗ್ಬೇಕು ಗುರು. ಏನಿಲ್ಲಪ್ಪ, ನೀವೇ ಹೇಳ್ಬೇಕು ಸಮಾಚಾರ. ಏನು ಮಾಡೋದು ಗುರು? ನೆಮ್ಮದಿಯಾಗಿ ಹೋಗಿ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಎಲ್ಲ ಕೆಲಸನೂ ಆದರೆ ಮುಗಿಸ್ಕೊಂಡೆ ಬರಬೇಕಷ್ಟೇ. ಲೆಟ್ಸ್ ಕಂಪ್ಲೀಟ್ ಎವರಿ ವರ್ಕ್. ನಾನು ಫ್ರೈಡೇ ಹೋಗಿದ್ದಿದ್ರೆ ಗುರು, ಮನೆಗೆ ಬರೋ ಅಷ್ಟೊತ್ತಿಗೆ ಬೇಜಾರಾಗ್ಬಿಡ್ತಿತ್ತು. ಇನ್ಯಾವ ಕೆಲಸನೂ ಆಯ್ತಿರ್ಲಿಲ್ಲ. 90% ಅಷ್ಟು ವರ್ಕ್ ಇತ್ತು. ನೆಮ್ಮದಿಯಾಗಿ ಹೋಗುವ, ಏನಿಲ್ಲಪ್ಪ. ಫ್ರೈಡೇ ಹೋಗಿದ್ರೆ ಅದೇ ಗುರು, ಸ್ಯಾಟರ್ಡೇ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬರ್ತಿದ್ರಲ್ಲ, ಅದರಿಂದ ರೋಡ್ಸ್ ಎಲ್ಲ ಬ್ಲಾಕ್ ಆಗಿತ್ತು. 3 hour ಟ್ರಾಫಿಕ್ಕು. ಯಾಕೆ ಗುರು, ಅದು ಪ್ರೋಟೋಕಾಲ್ ಫಾಲೋ ಮಾಡಲೇಬೇಕು. ಅದೆಲ್ಲ ಮಿಸ್ ಆಗಿದ್ದು ಖುಷಿ ಆಯಿತು. ಇವತ್ತು ನೆಮ್ಮದಿಯಾಗಿ ಹೋದರೆ ಮಾರ್ಕ್ಸ್ ಕಾರ್ಡ್ ಬೇಗ ಕೊಡ್ತಾರೆ. ಕಾಲೇಜಿಗೆ ಹೋಗ್ಬೇಕಷ್ಟೇ. ಈಗ 9:24. ಹೆಂಗೆ ಹೋದ್ರು 10:15 ಅಷ್ಟೊತ್ತಿಗೆ ಹೋಗ್ತೀನಿ. ಬಟ್ ಅವ್ರು ಬರೋ ಅನ್ನೊಂದಕ್ಕೋ ಗೊತ್ತಿಲ್ಲ. ನೋಡೋಣ. ಅದೊಂದು ಹೋಗಿದ ತಕ್ಷಣ ಎಲ್ಲ ಕೆಲಸನೂ ಮುಗ್ದಂಗೆನೆ ಅಲ್ಲಿ ಹೋದ್ರೆ ಅಂತ ಅನ್ನೋಕ್ಕಾಗತ್ತೆ, ಅನ್ನೋಕ್ಕಾಗಲ್ಲ ಗೊತ್ತಿಲ್ಲ. ಅವ್ರಿಗೆ ಇರಬೇಕಲ್ಲ, ಅವರ ಮಾರ್ಕ್ಸ್ ಕಾರ್ಡ್ ನಾಳೆ ಕೊಡ್ತೀವಿ ಅಂದ್ಬಿಟ್ರೆ ಹಂಗೆ ಅನ್ನಲ್ಲ, ಕೊಡ್ತಾರೆ. 8th SEM ಒಂದು ಇಸ್ಕೊಂಡ್ರೆ ಎಲ್ಲ ಸೆಮಿಂದು ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಂಗಾಯಿತು, PDCನೂ ಇಸ್ಕೊಂಡಂಗಾಯ್ತು, ಎಲ್ಲ ಇಸ್ಕೊಂಡಂಗೆ ಆಗತ್ತೆ. ನೋಡೋಣ, ಇವತ್ತು ನೆಮ್ಮದಿಯಾಗಿ ಹೋಗೋಣ ಅಷ್ಟೇ, ಇನ್ನೇನಿಲ್ಲ ಗೈಸ್. ಫುಲ್ ಚಿಲ್ ಮಾಡ್ಕೊ ಹೋಗ್ಬೇಕು, ನೆಮ್ಮದಿಯಾಗಿ ಬರಬೇಕಷ್ಟೇ. ಅಪ್ಪ ಸ್ವಾಮಿ, ಕಾಲೇಜ್ ಹೋಗಿ 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 ಎಷ್ಟು ದಿನ ಆಗೈತೆ ಗುರು ಗೊತ್ತು. ಒಂದೊಂದ್ಸತಿ ಟೈಮಲ್ಲಿ ಹೋಗಕ್ಕೆ ಬೇಜಾರಾಗತ್ತೆ. ಅವನಜ್ಜಿ ಯಾರು ಗೊತ್ತಿರೋರು ಇರಲ್ಲ ಅಲ್ಲಿ, ಫ್ರೆಂಡ್ಸು ಯಾರು ಇರಲ್ಲ. ಎಂತ ಮಾಡೋದು ಗುರು, ಕಾಯಬೇಕು ಅಂದರೆ ತಲೆ ಕೆಡ್ತದೆ. ಎಲ್ಲ ಬ್ಯುಸಿ ಅವರೇ. ನಾನೇ ಒಂಥರ ಬಿಟ್ಟಿ ಬಿದ್ದಿದ್ದೀನಿ ಅನ್ನಿಸ್ತೈತೆ. ಬಟ್ ಇಟ್ಸ್ ಓಕೆ ಬ್ರೋ, ಎವ್ರಿಬಡೀಸ್ ಟೈಮ್ ಲೈನ್ ಈಸ್ ಡಿಫ್ರೆಂಟ್, ದಟ್ಸ್ ಇಟ್. ನೆಮ್ಮದಿಯಾಗಿ ಹೋಗೋಣ ಕಾಲೇಜ್ ಕಡೆಗೆ ನಮ್ಮ ಪಯಣ ಗುರು.
ನೆಮ್ಮದಿಯಾಗಿ ಹೋದ್ರೆ ಇವತ್ತು ಏನೇನಾಗತ್ತೆ ಎಲ್ಲನೂ ಮುಗಿಸ್ಬೇಕು. ನೋಡೋಣ, ಆರಾಮ್ಸಾಗೆ ಪೀಸಾಗಿ ಹೋಗ್ಬೇಕಷ್ಟೇ, ಇನ್ನೇನಿಲ್ಲ ಗೈಸ್. ನೆಮ್ಮದಿ ಅಷ್ಟೇ ಗೈಸ್. ಲೆಕ್ಕದಲ್ಲಿ ನನ್ನ ಐಡಿಯಾ ಸಿಮ್ಮು ಏನೋ ವರ್ಕ್ ಆಗ್ತಿಲ್ಲ, ಅದು ಏನಾಗಿದೆ ಗೊತ್ತಿಲ್ಲ. ಅಂದರೆ ನೆಟ್ವರ್ಕ್ ಇದೆ ಮೇಲ್ಕೋಟೆ, ನನ್ನ ಮೇಲ್ಕೋಟೆಯಲ್ಲಿ ನೆಟ್ವರ್ಕೇ ಇಲ್ಲ ಅನ್ಕೊಬಿಟ್ಟಿದೆ. ನನ್ನ ಸಿಮ್ ವರ್ಕ್ ಆಗ್ತಾ ಇಲ್ಲ. ಅದು ನಮ್ಮ ಅಪ್ಪನ ಹೆಸರಲ್ಲಿ ಬೇರೆ ಐತೆ, ಅದು ನಾಳೆ ಮಂಡ್ಯಕ್ಕೆ ಹೋಗಿ ಅದನ್ನು ಬೇರೆ ಸರಿ ಮಾಡಿಸ್ಕೊ ಬರಬೇಕು. ನೋಡಿ ಗೈಸ್, ಎಷ್ಟು ಕೆಲಸ ಇದೆ ನನಗೆ. ಮಂಡ್ಯಕ್ಕೆ ಹೋಗ್ಬೇಕು ನಾಳೆ. ಹಂಗೆ ಹಿಂಗೆ ಓಡಾಡೋದು ಬರ್ತಾ ಇದ್ರೆ ಓಡಾಡ್ತಾನೆ ಇರ್ತೀನಿ, ಏನು ಇಲ್ಲ ಅಂದರೆ ಮನೇಲಿ ಆರಾಮ್ಸಾಗಿ ಇರ್ತೀನಿ ನೆಮ್ಮದಿಯಾಗಿ ಜೀವನದಲ್ಲಿ. ಪೀಸ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್ ಗೈಸ್, ದಟ್ಸ್ ಇಟ್. ಇದ್ರೆ ನೆಮ್ಮದಿಯಾಗಿರ್ಬೇಕು ಗುರು, ಇನ್ನೇನಿಲ್ಲ ಜೀವನದಲ್ಲಿ. ನೆಮ್ಮದಿಯಾಗಿ ಒಳ್ಳೆ ದುಡ್ಡಿರಬೇಕು, ನೆಮ್ಮದಿ ಇರುತ್ತೆ. ರೈಟ್. ಮನಿ ಕ್ಯಾನ್ ಸಾಲ್ವ್ ಹೆಲ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಗೈಸ್. ದುಡ್ಡು ಎಷ್ಟಿರತ್ತೆ ಅಷ್ಟು ಪ್ರಾಬ್ಲಮ್ಗಳು ಬೇಗ ಸಾಲ್ವ್ ಆಗ್ತವೆ. ತುಂಬ ಥಿಂಕ್ ಮಾಡೋದು, ಯೋಚನೆ ಮಾಡೋದಿರಲ್ಲ ಅಷ್ಟೇ. ಇನ್ನೇನಿಲ್ಲ ಗೈಸ್, ಇನ್ನು ಹಿಂಗೆ ಪೀಸಾಗಿ ಹೋಗ್ಕೊಂಡು ಆರಾಮ್ಸಾಗಿ ನೆಮ್ಮದಿಯಾಗಿರೋದಷ್ಟೇ, ಇನ್ನೇನಿಲ್ಲ ಸೀನ್ಗಳು. ಕಾಲೇಜ್ ಅವರೇ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, ಅದನ್ನ ಇಸ್ಕೋಬೇಕು. NOC NDC ಅದನ್ನು ಕೊಡಬೇಕು. ಕಾನ್ವಕೇಶನ್ ಒಂಚೂರು ಬೇಗ ಮಾಡಿದ್ರೆ ಬಟ್ಗೆ ಕಾನ್ವಕೇಶನ್ ತಗೊಂಡು ಜೈ ಅನ್ಬೋದಿತ್ತಪ್ಪ. ಬಟ್ ಡಿಲೇ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾನು ನಾಳೆ ಕಾನ್ವಕೇಶನ್ ಮಾಡಿ ಅಂದರೆ ಮಾಡಿಬಿಡ್ತಾರಾ? ಮಾಡಲ್ಲ, ರೈಟ್. ಅದರಿಂದ ನಾವು ಯಾಕೆ ಗುರು ತಲೆ ಕೆಡಿಸ್ಕೋಬೇಕು? ಅವರು ಮಾಡ್ತೀವಿ ಅಂತ ಹೋಗ್ಬಿಟ್ಟು ಹೆಜ್ಜೆ ಡಿಗ್ರಿ ಕೊಡ್ತಾರೆ, ಒಂದೆರಡು ಫೋಟೋ ತಗೊಬಿಟ್ಟು ವ್ಲಾಗ್ ಮಾಡ್ಕೊಬಿಟ್ಟು ಬರಬೇಕು ಅಷ್ಟೇ. ಮೈನ್ ಡಿಗ್ರಿ ಕೊಡೋ ಅಷ್ಟೊತ್ತಿಗೆ ಗುರು ಜೀವದ ನೆಮ್ಮದಿಯಾಗಿ ಸೆಟ್ಲ್ ಆಗಿರಬೇಕು, ಒಳ್ಳೆ ದುಡ್ಡು ಮಾಡ್ಕೋಬೇಕು. ಯಾವಾಗ ಗುರು ಡಿಗ್ರಿ ಬರೋದು? ಜನವರಿ ಕೊಡ್ತಾರೇನೋ, ನೋಡೋಣ. ಅಷ್ಟೊತ್ತಿಗೆ ಏನೇನಾಗಿರೋದು ಲೈಫಲ್ಲಿ ಟೈಮ್ ಐತೆ. One win is enough bro to cover all the losses. That's it. ಒಂದು ಗೆದ್ರೆ ಸಾಕು ಗುರು, ಏನೇನು ಕಳ್ಕೊಂಡಿದೀವಿ ಎಲ್ಲ ಪಡ್ಕೋಬೋದು. ಅದೇ ಈಗ ಇಂಜಿನಿಯರಿಂಗಲ್ಲಿ ಯಾಕೆ ಸ್ವಲ್ಪ ಮೆಸ್ ಆಗಿದೆ, ಅದು 6 months ಪ್ಯೂರ್ ಡೆಡಿಕೇಶನ್ ಕೊಟ್ಟರೆ ಎಲ್ಲ ಕರೆಕ್ಟು ಆಗತ್ತೆ. ಹಂಗೆ ಅಷ್ಟೇ ಗೈಸ್, ಎಷ್ಟು ಡೆಡಿಕೇಶನ್ ಕೊಡ್ತೀವಿ, ಹಾರ್ಡ್ ವರ್ಕ್, ಡಿಟರ್ಮಿನೇಷನ್, ಫೋಕಸ್, ಡಿಸ್ಟ್ರಾಕ್ಷನ್ ಇರಬಾರ್ದು, ಮತ್ತು ಗುಡ್ ಹೆಲ್ತ್, ದಟ್ಸ್ ಇಟ್. ಮತ್ತು ಮನ್ಸಲ್ಲಿ ನೆಮ್ಮದಿ ಅವೆಲ್ಲ ಇದ್ದರೆ ಜೀವನದಲ್ಲಿ ಪೀಸಾಗಿ, ಮತ್ತು ದುಡ್ಡು ಅಷ್ಟೆಲ್ಲ ಇದ್ದರೆ ನೋಡಪ್ಪ ನೆಮ್ಮದಿಯಾಗಿರ್ಬೋದು. ನಾಳೆ ಬಗ್ಗೆ ಏನಾಗುತ್ತೋ ಯೋಚನೆ ಮಾಡ್ದಂಗೆ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಇನ್ನು ನೆಮ್ಮದಿಯಾಗಿ ನಾನು ನಮ್ಮ ಕಾಲೇಜ್ ಹತ್ರ ಹೋಗ್ಬಿಟ್ಟೆ ಇನ್ನೊಂದು ಸಿಗ್ತೀನಿ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಮಾರ್ಕ್ಸ್ ಕಾರ್ಡ್ ಇಸ್ಕೊಳ್ಳೋದು ಒಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡೆ ಹಂಗೆ ಹೋಗ್ಬೇಕೀಗ ಅಷ್ಟೇ, ಇನ್ನೇನಿಲ್ಲ ಸೀನು. ಮಾರ್ಕ್ಸ್ ಕಾರ್ಡ್ಗೋಸ್ಕರ ಪಯಣ ಗುರು. ಲೆಕ್ಕದಲ್ಲಿ ಬಸ್ ಪಾಸ್ ಮುಗ್ದೋಗೈತೆ, ಜೂನಿಗೆ ಮುಗೀತು. ನೆಮ್ಮದಿಯಾಗಿ ಹೋಗ್ಬೇಕಷ್ಟೇ, ಇಲ್ಲ ಅಂದರೆ ಸೆಕೆಂಡ್ ಹಾಕ್ಬಿಟ್ಟು ಹೋದ್ರೂ ಹೋಗ್ತಿದೆ. ಅಷ್ಟೇ ಗೈಸ್, ಇನ್ನೇನಿಲ್ಲ ಸೀನು. ಇನ್ನೇನು ಕಾಲೇಜ್ ಹತ್ರ ಹೋಗ್ಬಿಟ್ಟು ಸಿಗೋಣ ಗೈಸ್ ಅಷ್ಟೇ. ಗೈಸ್ ಇವಾಗ ಕಾಲೇಜಿಗೆ ಬಂದೆ. ಟೈಮ್ ಬಂದು 11 ನೋಡ್ತಿರ್ಬೋದು. 11 ಆಗಿದೆ. ಕಿಲೋಮೀಟರ್ಸ್ ಬಂದು 55.9 ಕಿಲೋಮೀಟರ್ ಆಗಿದೆ. ಇವತ್ತು ಅಷ್ಟೇ ಓಡಿರೋದು ಅಂತ ಅನ್ಕೋತೀನಿ. ಇಲ್ಲ 56.1 ಓಡಿದೆ ಇವತ್ತು. ಇಲ್ಲಿ ನೋಡ್ತಿರ್ಬೋದು ಟಾಪ್ ಸ್ಪೀಡ್ 60 ಇದೆ, ರೀಜನ್ 1.2 ಇದೆ, ಎಫಿಷಿಯನ್ಸಿ 17.8 ಇದೆ, ಅವರೇಜ್ ಸ್ಪೀಡ್ ಬಂದು 36 ಕಿಲೋಮೀಟರ್ ಇದೆ. ಓವರಾಲ್ ಕಿಲೋಮೀಟರ್ಸ್ ಬಂದು 25,315 ಇದೆ. ಗೈಸ್ ಇವಾಗ ಹೋಗಿ ನಮ್ಮ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಅದಾದಮೇಲೆ ಸ್ವಲ್ಪ ಜೆರಾಕ್ಸ್ ಎಲ್ಲ ಹಾಕ್ಸೋದಿದೆ, ಅದನ್ನೆಲ್ಲ ಜೆರಾಕ್ಸ್ ಹಾಕ್ಸ್ಬಿಟ್ಟು ಇವಾಗ ಕೆಲಸ ಮುಗಿಸ್ಬೇಕು. ಈಗ ಫಸ್ಟ್ ಹೋಗ್ಬಿಟ್ಟು ಏನೇನು ಜೆರಾಕ್ಸ್ ಹಾಕ್ಸೋದೈತೆ ಅದನ್ನೆಲ್ಲ ಜೆರಾಕ್ಸ್ ಹೊಡಿಸಿ ಅದಾದ ನಂತರ ಮಾರ್ಕ್ಸ್ ಕಾರ್ಡಲ್ಲೇ ಈಸ್ಕೊಂಡು ಅಡ್ಮಿನ್ ಬ್ಲಾಕಲ್ಲಿ ಗೈಸ್ ಆಮೇಲೆ ನೋಡೋಣ ಏನು ಮಾಡ್ತೀನಿ ಅಂತ ನಾನು ನಿಮ್ಗೆ ಹಂಗೆ ಹೇಳ್ತೀನಿ. ಗೈಸ್ ಎಲ್ಲ ಜೆರಾಕ್ಸ್ ಎಲ್ಲ ಆಯ್ತು. ಇವಾಗ ಈ ನೆಮ್ಮದಿಯಾಗಿ ಅದು NOC ಒಂದು ಕಾಪಿ ಅವ್ರಿಗೆ ಕೊಟ್ಬಿಟ್ಟು, ಅಂದರೆ NDC ಗುರು, NOCನ NDCನ ಏನೋ ಒಂದು ಅಂದ್ಕೊಳ್ಳಿ, ಅದನ್ನು ಕೊಟ್ಟರೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಆ ಮಾರ್ಕ್ಸ್ ಕಾರ್ಡನ್ನ ಈಸ್ಕೊಂಡು ಅದೊಂದು ಸ್ವಲ್ಪ ಬೇರೆ ಏನೋ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡೆ ಲೈಕ್
ಗೋ ದಟ್ ಶೀಟ್, ಇನ್ನೇನು ಇಲ್ಲ ಕೆಲಸ, ಆರಾಮ್ಸಾಗಿ ಹೋಗೋದಷ್ಟೇ. ಗೈಸ್ ಇವಾಗ ಊಟ ಮಾಡಿಕೊಂಡೇ ಮನೆಗೆ ಹೋಗೋಣ ಅಂತ. ತಲೆನೋವು ಗುರು ಒಂಚೂರು, ಯಾಕೋ ಸ್ಪೆಕ್ಸಿನ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಗೊತ್ತಿಲ್ಲ. ಅದೊಂದು ಆದರೆ ಐ ಟೆಸ್ಟ್ನು ತೋರಿಸ್ಕೊ ಹೋಗ್ಬೇಕು ಇವತ್ತು. ಇಲ್ಲಾಂದರೆ ನೆಮ್ಮದಿಯಾಗಿ ಇನ್ನೊಂದು ಸತಿ ಯಾವಾಗಲಾದ್ರು ಬಂದಾಗ ನೀಟಾಗಿ. ಯಾಕೋ ಒಂದು ಸ್ವಲ್ಪ ತಲೆನೋವಿದೆ, ತುಂಬ ಪ್ರಾಬ್ಲಮ್ ಆಗೋದು ಗುರು, ಏನೂ ಮಾಡೋಕ್ಕಾಗಲ್ಲ. ನೋಡೋಣ. ಈಗ ಫಸ್ಟು ಹೊಟ್ಟೆ ಹಸಿತಾ ಇದೆ ಗುರು, ಊಟ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಗೈಸ್ ಅದು ಇನ್ನೊಂದು, ಅದು ಪ್ರೈಸ್ ಮನಿದು ಕೆಲಸ ಆಗಲಿಲ್ಲ. ಅದಕ್ಕೆ 10th ಮಾರ್ಕ್ಸ್ ಕಾರ್ಡ್ ಬೇರೆ ಬೇಕು ಅಂದರು ಒರಿಜಿನಲ್. ಆದರೆ 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮತ್ತು PU ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅದು ಮನೇಲೇ ಇತ್ತು. ಅದರಿಂದ ನಾಳೆ ಆಗಲ್ಲ ಅನ್ಕೋತೀನಿ. ನಾಳೆ ಸಿಮ್ಮಿನ ಸ್ವಲ್ಪ ಕೆಲಸ ಇದೆ. ಅದೇ ಐಡಿಯಾ ನೆಟ್ವರ್ಕ್ ಹೋಗಿದೆ, ಸಿಮ್ಮು ಡ್ಯಾಮೇಜ್ ಆಗಿಬಿಟ್ಟು ಹೊಗೆ ಹಾಕಿಸ್ಕೊಬಿಟ್ಟೈತೆ ಅಂದಲ್ಲ. ನಾಳೆ ಅದನ್ನ ಮಂಡ್ಯ ಹೋಗಿ ಸರಿ ಮಾಡಿಸ್ಕೊ ಬರಬೇಕು. ಪ್ಲೇಸ್ ಇಲ್ಲ, ಅಲ್ಲೇ ಆದರೆ ಕನ್ನಡಿಗದಲ್ಲೇ ತೋರಿಸಿ ಬರಬೇಕು. ಅಷ್ಟು ಕೆಲಸ ಇದೆ ಗಾಯ್ಸ್, ಮಾಡಬೇಕು ಗಾಯ್ಸ್. ಲೆಕ್ಕದಲ್ಲಿ ಹಿಂಗೆ ಹೋದಾಗ ಕೆಲಸ ಆಗಿಬಿಟ್ರೆ, ಇವತ್ತು ಆಗ್ಬಿಟ್ಟಿದ್ರೆ ಪೂರ್ತಿ ಒಂದು 5:30 ಅಷ್ಟೊತ್ತಿಗೆ ಮುಗಿಸ್ಕೊಬಿಟ್ಟು ನೆಮ್ಮದಿಯಾಗಿ ಒಂದು 7 ಗಂಟೆಗೆ ಮನೆಗೆ ಬರೋದು ಅಂದ್ಕೊಂಡಿದ್ದೆ. ಇದು ನೋಡಿದ್ರೆ ಹಿಂಗಾಯ್ತು ಸೀನ್ಗಳು. KL 84 ಕೇರಳ. ಕಬ್ಬು ಬೇರೆ ಬಂತು ಗೈಸ್. ಅದೆಲ್ಲರೂ ಕಬ್ಬು ಎತ್ಕೋಗದ ಮನೇಲಿ ಹೋಗಿ ತಿನ್ನಕ್ಕೆ. ಏನಂತೀರಾ ರೈಟ್? ನಾವು ಆಗಳ ಎಳ್ನೀರು ಎತ್ಕೊಬಿಡ್ಲ ಹೋಗಿ ಒಂದೆರಡನ್ನ. ಇದು ಯಾವುದು ಐತೆ? ಇದು ಫುಲ್ ಕ್ಲೋಸ್ ಮಾಡಿರ್ತಾರೆ, ಗೊತ್ತಾಗಲ್ಲ. ಆ ಅಣ್ಣನೇ ಕೇಳಬೇಕು. ಇಲ್ಲಿ ಒಂದು ಸಿಲಿಂಡ್ರ್ ಎತ್ಕೊಬಿಡ್ಲ? ಸುಮ್ಮನೆ ಅಂತಿರೋದಪ್ಪ, ಆ ಥರ ಕೆಲಸ ಎಲ್ಲ ಮಾಡಲ್ಲ. ಜಸ್ಟ್ ಫಾರ್ ಫನ್, ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಬಿಡಿ ಗೈಸ್. ಆ ಥರ ಕೆಲಸ ಎಲ್ಲ ಮಾಡಲ್ಲ. ನಾಳೆ ಆಗಲಿಲ್ಲ ಅಂದರೆ ನಾಡ್ದು ಬುಧವಾರ ಅವನ ಅಜ್ಜಿ ಪೂರ್ತಿ ಫಿನಿಶ್ ಮಾಡಿಬಿಟ್ಟು ಎಲ್ಲ ಕೆಲಸನೂ. ಅದಾದಮೇಲೆ ನಮ್ಮ ಶೆಡ್ಯೂಲುಗಳು ಒಂಥರ ಟೈಟ್ ಪ್ಯಾಕ್ಟ್ ಮಾಡಿಬಿಡ್ಬೇಕು. ದಿನಕ್ಕೆ ಇಷ್ಟು ಕಲೀಲೇಬೇಕು, ಇಷ್ಟು ಕೆಲಸ ಮಾಡಲೇಬೇಕು ಅನ್ನೋಂಗೆ ಮಾಡಿದ್ರೇ ಜೀವನದಲ್ಲಿ ಉದ್ಧಾರ. ಅಯ್ಯೋ ಇಲ್ಲ ಗುರು, ಆಗಿದ್ದಾಯ್ತು ಅಂದರೆ ಎಲ್ಲ ಆದಂಗೆ ಆಗೋಯ್ತದೆ. ಅದರಿಂದ ಬೇಗ ಇವತ್ತು ಹೋಗಿ ಮನೆಗೆ ಬೇಗ ನಿಧಾನಕ್ಕೆ ಹೋದ್ರೂ ಆಯ್ತದೆ. ಜಕ್ನಳ್ಳಿ ಸಂತೆಗೆ ಬೇರೆ ಹೋಗ್ಬೇಕು ಐ ಥಿಂಕ್. ನೋಡಿ ಗೈಸ್ ಎಷ್ಟು ಕೆಲಸ ಐತೆ. ಬಿಕಾಸ್ ಟು ಹೀಟ್ ಹೆಲ್ತಿ ಬ್ರೋ, ಮೈನ್ ಉದ್ದೇಶ ಅದೇ ಗುರು. ನಾನು ಹೆಲ್ತಿಯಾಗಿ ತಿನ್ಬೇಕು, ಹೆಲ್ತಿಯಾಗಿರ್ಬೇಕು. ಬಾಡಿ ಈಸ್ ಮೇಡ್ ಇನ್ ದ ಕಿಚನ್ ಬ್ರೋ. 90% ಇಂದ 10% ಜಿಮ್ಗೆ ಹೋಗಲೇಬೇಕು. ಅದರಿಂದ ನೋಡಬೇಕು. ಅದು ಕಬ್ಬೆಲ್ಲಾರು ಸಿಕ್ಕೋರೆ ಎತ್ಕೋತೀನಿ. ಇವತ್ತು ಪೂರ್ತಿ ಕೆಲಸ ಮುಗಿದ್ಬಿಟ್ಟಿದ್ರೆ ಫುಲ್ ಹ್ಯಾಪಿ ಆಗಿರ್ತಿದ್ದೆ. ಇವತ್ತು ಯಾರು ಸಿಕ್ಕಿದ್ರಪ್ಪ ಅಂದರೆ ಕಾಲೇಜಲ್ಲಿ ಆನಂದ್ ವೈದ್ಯ ಸಿಕ್ಕಿದ. ಗೊತ್ತಿಲ್ಲ ಗುರು, ನಾನು ಹೋದಾಗೆಲ್ಲ ಸಿಕ್ತಿರ್ತಾರೆ ಅದು ಹೆಂಗೆ ಅಂತ. ಇಟ್ಸ್ ಕ್ರೇಜಿ. ಏನು ಬ್ರೋ ಯಾವಾಗಲೂ ನಾನು ಬಂದಾಗ ನೀನು ಬಂದಿರ್ತೀಯಲ್ಲ ಅಂತ. ತಕ್ಕನಲ್ಲಿ ನಾನು ಹೋದಾಗಲೇ ಅವನು ಬಂದಿರ್ತಾನೆ. ಐ ಡೋಂಟ್ ನೋ ಬ್ರೋ ವಾಟ್ಸ್ ದ ಥೇ. ಇನ್ನೇನು ಇಲ್ಲಪ್ಪ. ಇದೊಂದು ಸತಿ ಐ ಚೆಕಪ್ ಮಾಡಿಸ್ಬೇಕು, ಅವಾಗ ಗೊತ್ತಾಗತ್ತೆ ಏನಾಗೈತೆ ಸೀನು ಅಂತ. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಇವಾಗ ನೆಮ್ಮದಿಯಾಗಿ ಎಲ್ಲರೂ ಕಬ್ಬು ಸಿಕ್ಕಿದ್ರೆ ಕಬ್ಬು ಎತ್ಕೊಂಡು ತಿನ್ನಕ್ಕೆ ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಹೋಗ್ಬೇಕು, ಇನ್ನೇನು ಇಲ್ಲ ಗೈಸ್. ಸೀನು ಅಷ್ಟೇ ಗೈಸ್. ಇನ್ನೇನು ಕಬ್ಬೆಲ್ಲ ಸಿಕ್ಕರೆ ಎತ್ಕೊಳ್ಳೋದು ತೋರ್ಸಮ್ಮ ಅಂತ ಅಂದ್ಕೊಂಡೆ ಗೈಸ್. ಕಬ್ಬು ಅಂತ ಸಿಕ್ಕರು ತಗೋಬೇಕು ಅಂತಿದ್ನಲ್ಲ, ಇಲ್ಲೇ ಸಿಕ್ತು. ಐ ಟೇಕ್ ದಿಸ್ ಮಚ್ ಗುರು. 5 ಇದೆ, ನನಗೆ ಸಾಕು ಗುರು ತಿನ್ನಕ್ಕೆ. ನನಗೆ ಎಷ್ಟು ಬೇಕು ಅಷ್ಟು ತಗೋಬೇಕು. ಏನು ಆರಾಮ್ಸೆ ಎತ್ಕೋಬೋದು ಗುರು, ಅಷ್ಟು ಯಾರು ಕೇಳಲ್ಲ. ಇಲ್ಲಿದೆ ನೋಡಿ ಕಬ್ಬು. ದಟ್ಸ್ ಇಟ್. ಬನ್ನಿ ಆಮೇಲೆ ಹಂಗೆ ಹಾಕ್ಕೊಂಡು ಮಾತಾಡುವ. ಗೈಸ್ ಇವಾಗ ಆ ಕಡೆ ಮೂವ್ ಮಾಡಬೇಕು. ಕಾರ್ ಹೋಗ್ಲಿ ಅಂತ ವೆಯ್ಟಿಂಗ್.
ಆ ಕಡೆಯಿಂದ ಯಾವ್ದಾರ ಗಾಡಿ ನುಗ್ಗಿಗೆ ಬಿಟ್ಟದವರು. ಬನ್ನಿ ಅಷ್ಟೊತ್ತಿಗೆ ಬಚಾಯಿಸ್ಕೊಡಮ್ಮ. ಹೆಂಗೆ ಗೈಸ್ ನಾವು ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೀನೋ ಕಬ್ಬೆತ್ಕೊಂಡಾಯ್ತು. ದಟ್ಸ್ ಇಟ್. ಐ ಆಮ್ ಫುಲ್ ಹ್ಯಾಪಿ ಬ್ರೋ. ಐ ಲೈಕ್ ಕಬೂಸ್. ಶುಗರ್ ಕೇನ್ ತುಂಬ ಇಷ್ಟ ಬ್ರೋ. ಆ್ಯಕ್ಚುಲಿ ಜ್ಯೂಸ್ಗಿದ್ದ ಗುರು ಇದಕ್ಕೆ ತಿನ್ನೋದಿದೆಯಲ್ಲ ಹಂಗೆ ಚಾಕು ಬಳಸ್ತೇನೆ ಅದೇ ಕಟ್ ಮಾಡಲಿಕ್ಕೆ. ಪ್ಯೂರಾಗಿ ಒಂಥರ ಮಜಾ ಕೊಡತ್ತದು. ಅದು ತಿಂದಿದ್ರೆ ಗೊತ್ತಿರೋದು ಗುರು. ಒಂದ್ಸತಿ ಹಂಗೆ ತಿಂದು ನೋಡಿ, ಒಳ್ಳೆ ಮಜಾ ಬರುತ್ತೆ ಅಷ್ಟೇ. ಫುಲ್ಲು ಕಬ್ಬು, ಸಕ್ಕರೆ ನಾಡು ಮಂಡ್ಯ ಗುರು. ಕಬ್ಬು ಸಿಕ್ತು, ಫುಲ್ ಹ್ಯಾಪಿ. ಇನ್ನೇನು ಗುರು, ಇಷ್ಟೇ ಗುರು. ವೀಡಿಯೋನ ಎಂಡ್ ಮಾಡುವ. ಫುಲ್ ಖುಷಿಯಾಗಿದ್ದೀನಿ, ಫುಲ್ ಖುಷಿಯಾಗಿ ಎಂಡ್ ಮಾಡೋದಯ್ಯ. ಅದೊಂದು ಬೇಜಾರಾಯ್ತು ಲೆಕ್ಕದಲ್ಲಿ. ಇವತ್ತೇ ಎಲ್ಲ ಮುಗಿದು ಬಿಟ್ಟಿದ್ದಿದ್ರೆ ಆಗೋಗೋದು ಅಂತ. ಬಟ್ ಇನ್ನೇನೋ ಗೊತ್ತಿಲ್ಲ ಗುರು. ನಾನು ಆ ಕಾಲೇಜ್ನ ಬಿಟ್ಟಿರ್ತಿಲ್ವೋ, ಕಾಲೇಜ್ ನನ್ನ ಬಿಟ್ಟಿರ್ತಿಲ್ವೋ ಗೊತ್ತಿಲ್ಲ. ಆ ಕಾಲೇಜ್ಗೆ ಹೆಂಗೆ ಹೇಳೋದು ಗುರು. ಇನ್ನೇನಿಲ್ಲ ಗುರು, ಫುಲ್ಲು ಪೀಸಾಗಿ ಆರಾಮ್ಸಾಗಿ ಹೋಗುಮ. ಮತ್ತೆ ಹೋಗ್ಬೇಕು ಗುರು ಜಕ್ಕನಹಳ್ಳಿಗೆ. ಮನೆಗೆ ಹೋಗಿ ಸಂತೆಗೆ ಬರ್ಬೇಕಲ್ಲಪ್ಪ, ಅದರಿಂದ ಅಷ್ಟೇ ಗುರು. ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ, ಸರಿನಾ? ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಹಾಕಿರೋ, ಬೇಗ ಹಂಗೆ ಹೊಡಿರೋ, ಸಬ್ಸ್ಕ್ರೈಬ್ನ ಮಾಡಿರೋ, ಲೈಕ್ನ ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲೇ. ಜೈ ಹಿಂದ್, ಒಂದೇ ಮಾತರಂ.